ವೆಲ್ಕಮ್ ಟು ಚಿತ್ರ ವಿಚಾರ. ಕಿಚ್ಚ ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಿ ಡಿಸೆಂಬರ್ ಬಂತು ಅಂದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಕಳೆದ ವರ್ಷ ಮಾರ್ಕ್ ರಿಲೀಸ್ ಆಗಿತ್ತು ಡಿಸೆಂಬರ್ 25ಕ್ಕೆ. ಇನ್ನೇನು 3 ತಿಂಗಳು ಹೋಗ್ತು ಅಂದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ವರ್ಷ ಸುದೀಪ್ ಅವರ ಯಾವ ಸಿನಿಮಾರ ರಿಲೀಸ್ ಆಗುತ್ತಾ ಅಂತ ನೋಡೋದಾಯಿತು ಅಂದರೆ, ಈಗ ಸದ್ಯಕ್ಕೆ ಯಾವ ಸಿನಿಮಾನು ರಿಲೀಸ್ ಆಗಲ್ಲ ಸುದೀಪ್ ಅವ್ರದ್ದು. ಬಿಲ್ಲ ರಂಗ ಭಾಷಾ ಶೂಟಿಂಗ್ ನಡೀತಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಈ ಸಿನಿಮಾ ಸೆಟ್ಟೇರಿತ್ತು, ಒಂದು ಶೆಡ್ಯೂಲ್ ಕಂಪ್ಲೀಟ್ ಕೂಡ ಮಾಡಿತ್ತು. ನಂತರ ಸ್ವಲ್ಪ ಸಿನಿಮಾ ಕೆಲಸ ನಿಲ್ಲಿಸಿ ಮಾರ್ಕ್ ಸಿನಿಮಾಗೆ ಶೂಟಿಂಗ್ ಕಂಪ್ಲೀಟ್ ಮಾಡಿ ಅದನ್ನು ರಿಲೀಸ್ ಮಾಡಿದರು. ಯಾಕಪ್ಪ ಅಂದರೆ ಬಿಲ್ಲ ರಂಗ ಭಾಷೆಗೆ ಸೆಟ್ ವರ್ಕ್ ಹಾಕೋದಿತ್ತು, ಅದರಿಂದ ಸಿನಿಮಾನ ನಿಲ್ಲಿಸಿದ್ರು. ಈಗ ಮತ್ತೆ ಸಿನಿಮಾ ಶುರುವಾಗಿದೆ. ಕಳೆದ ಜೂನ್ನಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಮೊದಲ ಶೆಡ್ಯೂಲ್ ಮುಗಿದಿದೆ. ಈಗ 2ನೇ ಶೆಡ್ಯೂಲ್ಗೆ ಸಿದ್ಧತೆ ನಡೀತಿದೆ. ಈ ಸಿನಿಮಾ ಇದೇ ವರ್ಷ ಅಂತ್ಯದಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸುವಂತಹ ಪ್ಲ್ಯಾನ್ ಚಿತ್ರತಂಡದ್ದಾಗಿದೆ. ಇನ್ನು ಈ ಸಿನಿಮಾದ ರಿಲೀಸ್ ಯಾವಾಗಲಿದೆ ಅಂತ ನೋಡೋದಾಯಿತು ಅಂದರೆ, ಸಿನಿಮಾ ಅಕ್ಟೋಬರ್ಗೆ ರಿಲೀಸ್ ಆಗ್ಬೋದು ಅಂತ ರೂಮರ್ಸ್ ಓಡಾಡ್ತಿದೆ. 2027 ಅಕ್ಟೋಬರ್ಗೆ ರಿಲೀಸ್ ಆಗ್ಬೋದು. ಯಾಕಪ್ಪ ಅಂದರೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಜಾಸ್ತಿ ಇದೆ. CG ವರ್ಕ್ ಹಾಗೂ ಇನ್ನಿತರ ಕೆಲಸಗಳು, ಎಡಿಟಿಂಗ್ ವರ್ಕ್ ಆಗಿರಲಿ, ಗ್ರಾಫಿಕ್ಸ್ ಆಗಿರಲಿ, ಇದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಅವೆಲ್ಲ ಟೈಮ್ ಹಿಡಿಯುತ್ತೆ. ಇನ್ನು ಈ ಸಿನಿಮಾಗಾಗಿ ಅದ್ಧೂರಿ ಬಡ್ಜೆಟ್ ಕೂಡ ಹಾಕಿದ್ದಾರೆ. ಸುದೀಪ್ ಅವರ ಕೆರಿಯರ್ನಲ್ಲಿ ದೊಡ್ಡ ಮಟ್ಟದ ಬಡ್ಜೆಟ್ ಅಂತ ಹೇಳಲಾಗ್ತಿದೆ. ಸುಮಾರು 150 ಕೋಟಿ ಬಡ್ಜೆಟ್ನಲ್ಲಿ ತಯಾರಾಗ್ತಿರುವಂತಹ ಈ ಚಿತ್ರ ಕಳೆದ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಈ ಸಿನಿಮಾಗೆ ನೀವೆಲ್ಲ ಎಷ್ಟು ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.